ಅಭಿಮಾನಿಗಳಿಗೂ ಮತ್ತೆ ನನ್ನ ಫಾಲೋವರ್ಸ್ಗೂ, ನನ್ನ ಸ್ನೇಹಿತರಿಗೂ, ನನ್ನ ಇಡೀ ಕರ್ನಾಟಕದ ಜನತೆಗೆ ನನ್ನ ಕಡೆಯಿಂದ ನಮಸ್ಕಾರ. ಅಭಿಮಾನಿಗಳಲ್ಲಿ ಮನವಿ, ಈ ಮೂಲಕ ತಮ್ಮಲ್ಲಿ ತಿಳಿಯಪಡಿಸುವುದೇನೆಂದರೆ ದಿನಾಂಕ 7/12/2025 ಭಾನುವಾರದಂದು ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ಎಂಬ ನಾಟಕವನ್ನು ಪ್ರದರ್ಶನ ಮಾಡುತ್ತಿದ್ದು, ಈ ನಾಟಕವನ್ನು ಶಿವಾನಂದ ಸ್ವಾಮಿ ಅತಿ ಚಿಕ್ಕ ವಯಸ್ಸಿನ ನಿರ್ದೇಶನ ಮಾಡುತ್ತಿದ್ದು, ಕಲಾವಿದರಾದ ನೀವುಗಳು ಸಕಾಲಕ್ಕೆ ಬಂದು ಈ ಬಾಲ ನಿರ್ದೇಶಕನನ್ನು ಆಶೀರ್ವದಿಸಿ ಶುಭ ಕೋರಬೇಕಾಗಿ ತಮ್ಮಲ್ಲಿ ಕಳಕಳೆಯ ಮನವಿ. ಶಿವಾನಂದ ಸ್ವಾಮಿ ಅಂತ ಹೇಳಿ ಇದೇ ಪ್ರಪ್ರಥಮ ಬಾರಿಗೆ ತುಮಕೂರು ಕಲಾಕ್ಷೇತ್ರದಲ್ಲೇ ನಾಟಕ ಆಡಿಸಿದ್ದಾರೆ. ನಮ್ಮ ತುಮಕೂರಿನ ಕಲಾ ಬಾಂಧವರು, ನಾಗರಿಕರು ಯಾರು ಮಿಸ್ ಮಾಡ್ಕೋಬೇಡಿ. ಇಂಥ ಅವಕಾಶ ಪ್ರತಿದಿನ ಸಿಗಲ್ಲ ಸ್ನೇಹಿತರೆ. ದಯವಿಟ್ಟು ಎಲ್ಲರೂ ಇದೇ ತಿಂಗಳು ಡಿಸೆಂಬರ್ 7ನೇ ತಾರೀಕು ನಾಟಕ ಯಶಸ್ವಿಯಾಗಿ ಗೊಳಿಸ್ಬೇಕಂತ ಈ ಮುಖಾಂತರ. ವಿಶೇಷ ಏನಂದ್ರೆ ಈ ನಾಟಕದಲ್ಲಿ ಬರುವಂತ ನಮ್ಮ ಮಾಸ್ಟರ್ ಇದಾರಲ್ಲ, ಕೇವಲ 14 ವರ್ಷದ ಬಾಲಕ ಇಂದು ಪ್ರಪ್ರಥಮ ಬಾರಿಗೆ ತುಮಕೂರು ನಗರದ ಕಲಾಕ್ಷೇತ್ರದಲ್ಲಿ ನಾಟಕ ಆಡಿಸ್ತಿದ್ದಾರೆ. ಅವರು ಈ ನಾಟಕ ನೋಡ್ಲೇಬೇಕಾಗಂತ ನಮ್ಮ ಕಡೆಯಿಂದ ವಿನಂತಿ ಮಾಡ್ತಿದ್ದೀವಿ. ಕಾರಣ ಚಿಕ್ಕ ಬಾಲಕ ಇವತ್ತು ಯಶಸ್ವಿ ಪ್ರದರ್ಶನ ಕೊಡ್ತಾ ಇದ್ದಾರೆ ಅನ್ನೋ ಉದ್ದೇಶ ಈ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ ಮುಖಾಂತರ ತಲುಪಿಸಿದೀವಿ. ಎಲ್ಲಾ ಕಲಾಭಿಮಾನಿಗಳು ಯಾರ್ಯಾರು ನಮ್ಮ ತುಮಕೂರು ತಾಲೂಕಿನಲ್ಲಿ ಎಲ್ಲಾ ಕಲಾ ವೃಂದಗಳ ಜಾಸ್ತಿ ಇದಾರ, ಅಷ್ಟೂ ಜನ ಬಂದು ಈ ನಾಟಕನ ಯಶಸ್ವಿಗೊಳಿಸಿ ಈ ಪುಟ್ಟ ಬಾಲಕನ ಮುಂದೆ ಎತ್ತೋಕೆ ನಿಮ್ಮ ಸಹಾಯ ತುಂಬಾ ಮುಖ್ಯ. ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ನಾಟಕನ ಶ್ರೀ ಅಯೋಧ್ಯ ರಾಮ ಕಲಾ ಬಳಗದಿಂದ ಆಯೋಜಿಸಲಾಗಿದೆ. ಹಾಗೂ ನಮ್ಮ ಅಯೋಧ್ಯ ರಾಮ ಕಲಾ ಬಳಗದಿಂದ ಎಲ್ಲಾರ ಕಡೆಯಿಂದ ನಿಮ್ಗೆ ಮನವಿ ತಲುಪ್ತಾ ಇದ್ದೀವಿ ಸ್ನೇಹಿತರೆ. ಎಲ್ಲಾರು ದಯವಿಟ್ಟು ಇದೇ ತಿಂಗಳು ಭಾನುವಾರ 7ನೇ ತಾರೀಕು ನಮ್ಮ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಬರ್ಲೇಬೇಕಾಗಿ ವಿನಂತಿ. ಇದು ಯಾಕೆ ಎಷ್ಟು ಒತ್ತಾಯ ಮಾಡ್ತಿದೀವಿ ಅಂದ್ರೆ ಸ್ವಾಮಿ ಅವ್ರನ್ನ ನಿಮ್ಮೆಲ್ಲರೂ ಆಶೀರ್ವಾದಿಸಬೇಕಾಗಿ ವಿನಂತಿ ಮಾಡ್ಕೊಂತ ಇದ್ದೀವಿ.